ಎಲ್ರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋ ಒಂದು ಪ್ರಬಂಧ, ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನರ ಪಾತ್ರ ಅಥವಾ ಆಧುನಿಕ ಭಾರತದಲ್ಲಿ ಯುವಜನರ ಪಾತ್ರ. ಪ್ರಬಂಧವನ್ನು 3 ವಿಭಾಗವಾಗಿ ಬರೀಬೇಕಾಗುತ್ತೆ. ಒಂದು ಪೀಠಿಕೆ, ವಿಷಯ ವಿವರಣೆ ಹಾಗೆ ಉಪಸಂಹಾರ. ಹಾಗಾದರೆ ಪ್ರಬಂಧವನ್ನು ತಿಳಿದುಕೊಳ್ಳೋಣ ಅಲ್ವಾ. ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಯುವಕರ ಪಾತ್ರ ಬಹಳ ಮುಖ್ಯ. ಯುವಶಕ್ತಿ ಮಾತ್ರ ಯಾವುದೇ ರಾಷ್ಟ್ರವನ್ನು ಪ್ರಗತಿಯ ಪಥದಲ್ಲಿ ಮುನ್ನಡೆಸಲು ಸಾಧ್ಯ. ದೇಶದ ಅಭಿವೃದ್ಧಿಗೆ ಭವಿಷ್ಯದ ಪೀಳಿಗೆಯು ಕಾರಣವಾಗಿದೆ. ದೇಶದ ಯುವಕರು ದೇಶದ ಶಕ್ತಿಯಾಗಬೇಕಾಗಿದೆ. ದೇಶದ ಹಿತಾಸಕ್ತಿಯಲ್ಲಿ ಪಾಲ್ಗೊಂಡಾಗ ಮಾತ್ರ ದೇಶದ ಸರ್ವತೋಮುಖ ಅಭಿವೃದ್ಧಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ದೇಶವು ಪ್ರಗತಿಯ ಪಥದಲ್ಲಿ ಮುನ್ನಡೆಯಲು ಸಾಧ್ಯವಾಗುತ್ತದೆ. ವಿಷಯ ವಿವರಣೆ: ಯಾವುದೇ ದೇಶದ ಯುವಕರು ಆ ದೇಶದ ನಿರ್ಮಾತೃಗಳಾಗಿ ಬೆಳೆಯಲು ಸಕಾರಾತ್ಮಕ ದಿಕ್ಕಿನಲ್ಲಿ ತರಬೇತಿ ಪಡೆಯುವುದು ಅವಶ್ಯಕ. ಯುವಕರು ಉತ್ಸಾಹ ಮತ್ತು ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಅವರು ತಮ್ಮ ಹೃದಯದಿಂದ ಯಾವುದೇ ಕೆಲಸವನ್ನು ಮಾಡಲು ಸಶಕ್ತರಾಗಿರುತ್ತಾರೆ. ದೇಶದ ಧ್ವನಿ ಎಂದು ಕರೆಸಿಕೊಳ್ಳುವ ಯುವಜನತೆ ತಮ್ಮ ಧ್ವನಿ ಎತ್ತುವುದರ ಮೂಲಕ ಯಾವುದೇ ವಿಷಯದಲ್ಲಿ ಬದಲಾವಣೆ ತರುವಲ್ಲಿ ಸಾಧ್ಯವಾಗುತ್ತದೆ. ಈಗಿನ ಕಾಲದಲ್ಲಷ್ಟೇ ಅಲ್ಲ, ಇತಿಹಾಸದಲ್ಲಿ ಯುವಕರು ತಮ್ಮ ಕೀರ್ತಿ ಪತಾಕೆ ಹಾರಿಸಿದ ಅನೇಕ ಸಂದರ್ಭಗಳಿವೆ. ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತವನ್ನು ಮುಕ್ತಗೊಳಿಸಲು ನಡೆಸಿದ ಹೋರಾಟದಲ್ಲಿ ಯುವಕರ ಪಾತ್ರ ಅವಿಸ್ಮರಣೀಯ. ಇದರಿಂದಾಗಿ ನಮ್ಮ ದೇಶ ಬ್ರಿಟಿಷರ ದಾಸ್ಯವನ್ನು ಕಿತ್ತೊಗೆದು ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಾಯಿತು. ಹಾಗಾದರೆ ನಮ್ಮ ಯುವಕರ ಜವಾಬ್ದಾರಿಗಳು ಏನು ಹಾಗಾದರೆ ತಿಳಿದುಕೊಳ್ಳೋಣ. ಯುವಕ ಯುವತಿಯರು ಮೊದಲು ಶಿಕ್ಷಣವನ್ನು ಪಡಿಬೇಕು, ಜವಾಬ್ದಾರಿಯುತ ನಾಗರಿಕರಾಗಿರಬೇಕು ಮತ್ತು ಚಾರಿತ್ರವಂತರಾಗಿರಬೇಕು. ಹಾಗಾದಾಗ ಮಾತ್ರ ಸಮಾಜದ ಪ್ರಗತಿಗೆ ಸಹಕಾರಿಯಾಗಲು ಸಾಧ್ಯ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಇಂದಿನ ಯುವ ಜನತೆಯ ಜವಾಬ್ದಾರಿಯಾಗಿದೆ. ಸಮಾಜಘಾತುಕ ಶಕ್ತಿಯನ್ನು ತಡೆಯಲು ಯುವಕರ ಸಹಕಾರ ಅತಿ ಮುಖ್ಯವಾಗಿದೆ. ಮುಷ್ಕರ, ಬೆಂಕಿ ಹಚ್ಚುವಿಕೆ, ವಿಧ್ವಂಸಕ ಕೃತ್ಯಗಳನ್ನು ನಿಲ್ಲಿಸಬೇಕು. ಸಮಾಜದಲ್ಲಿನ ವಾತಾವರಣ ಕೆಡದಂತೆ ಸಮಾಜದ ಧರ್ಮ ಮತ್ತು ನೀತಿಯ ಘನತೆಯನ್ನು ಕಾಪಾಡುವುದು ಯುವಜನರ ಕರ್ತವ್ಯವಾಗಿದೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಬೇಕು. ತಪ್ಪು ಸಾಹಿತ್ಯವನ್ನು ಎಂದಿಗೂ ಓದಬಾರದು. ಸಮಾಜದಲ್ಲಿ ಅಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರ ಮಾಡುವವರ ವಿರುದ್ಧ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಸ್ವಾರ್ಥದ ರಾಜಕೀಯದಲ್ಲಿ ಎಂದೂ ಸಿಲುಕಿಕೊಳ್ಳಬಾರದು. ಉಪಸಂಹಾರ: ಯುವಕರು ಭಾರತದ ಭವಿಷ್ಯದ ಆಶಾಕಿರಣವಾಗಿದ್ದು ಸಮಾಜದ ಎಲ್ಲ ನಿರೀಕ್ಷೆಗಳನ್ನು ಸಾಧ್ಯವಾದಷ್ಟು ಈಡೇರಿಸಲು ಪ್ರಯತ್ನಿಸಬೇಕು. ಇದರಿಂದಾಗಿ ಮಾತ್ರ ಯುವಕರು ರಾಷ್ಟ್ರ ನಿರ್ಮಾಣ ಮಾಡಲು ಸಾಧ್ಯ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಸ್ವಾಮಿ ವಿವೇಕಾನಂದ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಒಂದು ಚಿಕ್ಕ ಪ್ರಬಂಧವನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನಿಸಿದ್ದೀನಿ. ಹಾಗೆ ಈ ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನಲ್ನಲ್ಲಿ ನಿಮಗೆ ಸಾಧ್ಯವಾದಷ್ಟು ನಿಮಗೆ ಉಪಯೋಗವಾಗ್ತಕ್ಕಂತಹ ಪ್ರಬಂಧಗಳಿವೆ. ಗಾದೆ ಮಾತುಗಳು, ವ್ಯಾಕರಣಕ್ಕೆ ಸಂಬಂಧಿಸಿದ ವಿಡಿಯೋಗಳು, ಹಾಗೆ 10ನೇ ತರಗತಿ ಪ್ರಥಮ ಹಾಗೂ ದ್ವಿತೀಯ PUCಯ ಕನ್ನಡಕ್ಕೆ ಸಂಬಂಧಿಸಿರ್ತಕ್ಕಂತಹ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯ ಇವೆ. ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಲ್ವಾ. ಥ್ಯಾಂಕ್ ಯು.